ಇನ್ನು ಕಿಚ್ಚ ಸುದೀಪ್ಗೆ ವಿಜಯಲಕ್ಷ್ಮಿ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದು ಸುದ್ದಿ. ದರ್ಶನ್ ಅವರು ಇಲ್ಲದೆ ಇರುವಾಗ ಏನೇನೋ ಮಾತಾಡ್ತಾರೆ, ಕೆಲವೊಬ್ರು ಏನೇನೋ ಮಾತಾಡ್ತಾ ಇದ್ದಾರೆ. ದರ್ಶನ್ ಬಗ್ಗೆ, ಫ್ಯಾನ್ಸ್ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ. ದರ್ಶನ್ ಬಂದಾಗ ಅವರು ಇರ್ತಾರೋ ಇಲ್ವೋ ಗೊತ್ತಾಗಲ್ಲ, ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ವೋ ಅನ್ನೋದೇ ಗೊತ್ತಾಗೋದಿಲ್ಲ. ಅಂತಹ ಜನರು ಎಲ್ಲಿ ಮಾಯ ಆಗಿರ್ತಾರೋ ಗೊತ್ತಾಗೋದಿಲ್ಲ. ದರ್ಶನ್ ಅವರು ಇರುವಾಗ ಇವರು ಎಲ್ಲಿ ಮಾಯ ಆಗಿರ್ತಾರೋ. ದರ್ಶನ್ ಹೇಳಿದಂತೆ ಯಾರು ಕೂಡ ಕೋಪ ಮಾಡ್ಕೋಬೇಡಿ, ಯಾರೂ ಕೂಡ ಬೇಜಾರೂ ಮಾಡ್ಕೋಬೇಡಿ ಅಂತ ವಿಜಯಲಕ್ಷ್ಮಿನೂ ಹೇಳಿದ್ದಾರೆ. ದರ್ಶನ್ ಅವರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಹಾಗೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಸುದೀಪ್ ಅವರು ಇತ್ತೀಚೆಗೆ ಯಾವುದೇ ಸ್ಟೇಟ್ಮೆಂಟ್ಗಳು ಕೊಡ್ತಿರ್ಲಿಲ್ಲ. ಯಾರಾದರೂ ಅವ್ರನ್ನ ಕೆರಳಿಸುವಂಥ ಪ್ರಯತ್ನ ಮಾಡಿದ್ರು ಅವರು ಅದಕ್ಕೆ ರಿಯಾಕ್ಟು ಆಗ್ತಾ ಇರಲಿಲ್ಲ. ಬಟ್ ಸಡನ್ನಾಗಿ ಯಾಕೆ ಈ ರಿಯಾಕ್ಷನ್ಸ್? ಅವರು ಫ್ಯಾನ್ಸ್ಗೂ ಕೂಡ ಬುದ್ಧಿ ಹೇಳ್ತಾ ಇದ್ದಾರೆ. ಈ ಕಡೆ ವಿಜಯಲಕ್ಷ್ಮಿಯವರು ದರ್ಶನ್ ಇದ್ದರೆ ಯಾರು ಮಾತಾಡ್ತಾನೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದರ್ಶನ್ ಇದ್ದರೆ ಎಲ್ಲ ಹೆದರ್ಕೊಳ್ತಿದ್ರು ಅಂತನೋ ಅದೇನೋ ಗೊತ್ತಿಲ್ಲ. ಏನೇನು ನಡೀತಾ ಇದೆ ಸದ್ಯ, ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ? ಎಸ್ ನಿತ್ಯ, ನಿಜಕ್ಕೂ ಇವತ್ತಿನ ಬೆಳವಣಿಗೆ ಒಂಥರ ಆಶ್ಚರ್ಯಕರ ಅಂತಾನೆ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಒಂದಷ್ಟು ವಾರಗಳನ್ನ ಕಳೆದ ಮುಂದೆ ಹೋಗ್ತಾ ಇದೆ. ಇನ್ನು ಈ 25ನೇ ತಾರೀಕು, ಡಿಸೆಂಬರ್ 25ನೇ ತಾರೀಕು ಸುದೀಪ್ ಅವರ ಬಹು ನಿರೀಕ್ಷಿತ ಚಿತ್ರ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ನಡುವೆ ಹುಬ್ಬಳ್ಳಿಯಲ್ಲಿ ಒಂದು ಮಾರ್ಕ್ ಸಿನಿಮಾದ ಒಂದು ಇವೆಂಟ್ ನಡೆಯುತ್ತೆ. ಆ ಇವೆಂಟ್ ನಲ್ಲಿ ಸುದೀಪ್ ಅವರು ತುಂಬಾ ರೋಷಾವೇಶದಿಂದ ಮಾತಾಡ್ತಾರೆ ಅವರ ಅಭಿಮಾನಿಗಳ ಪರವಾಗಿ. ಅಂದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾರ್ಕ್ ಸಿನಿಮಾವನ್ನ ತುಳಿಯೋದಿಕ್ಕೆ, ಸರಿ ಇಲ್ಲ ಅಂತ ಹೇಳೋದಿಕ್ಕೆ, ಅದು ತಮಿಳಿಗರ ಸಿನಿಮಾ, ಕನ್ನಡಿಗರಿಲ್ಲ, ಇದರಲ್ಲಿ ತಮಿಳ್ ಡೈರೆಕ್ಟರ್ ಇದ್ದಾರೆ, ತಮಿಳ್ ಪ್ರೊಡ್ಯೂಸರು, ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಟ್ರೋಲ್ ಅನ್ನ ಮಾಡ್ತಾರೆ, ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾರೆ. ಇದರಿಂದ ಸಾಕಷ್ಟು ಬೇಜಾರಾಗಿದ್ದಂತ ಸುದೀಪ್ ಅವರು ನೆಹರು ಮೈದಾನದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತ ಒಂದು ಪ್ರಿವ್ಯೂಸ್ ಇವೆಂಟ್ ಅಲ್ಲಿ ಆ ಸಿಟ್ಟನ್ನ ಹೊರಗಾಕ್ತಾರೆ. ಅಂದ್ರೆ ಅಭಿಮಾನಿಗಳಿಗೆ ಹೇಳ್ತಾರೆ, ನೀವು ಇಷ್ಟು ಸಲ ತಡ್ಕೊಂಡಿದ್ದು ಸಾಕು, ನನ್ನ ಮೇಲೆ ನಾನೇನಾದ್ರು ಅಂದ್ಕೋತೀನಿ ಅಂತೇಳಿ ನಾನಿದ್ದಂತೆ ನೀವಿದ್ದು ಸಾಕು, ಇಷ್ಟು ಅನುಭವಿಸಿದ್ದು ಸಾಕು. ಇನ್ಯಾರಾದ್ರೂ ನಿಮ್ಮ ವಿರುದ್ಧ ಅಥವಾ ನನ್ನ ವಿರುದ್ಧ ಮಾತಾಡಿದ್ರೆ ನೀವು ಕೂಡ ಮಾತಾಡಿ, ನೀವು ಅದನ್ನ ಮಾತಾಡಿ ಸರಿಪಡಿಸ್ಬೋದು ಅಂತೇಳಿ ಕೌಂಟರ್ನ ಕೊಡ್ತಾರೆ. ಇದಾದ ನಂತರ ಗಮನಿಸಬೇಕಾಗಿರೋದು, ಈ ಕಡೆ ಒಂದು ಡೆವಿಲ್ ಪ್ರಚಾರಕ್ಕೆ ಅಂತ ದಾವಣಗೆರೆಯಲ್ಲಿ ಹೋದ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ದರ್ಶನ್ ಹೊರಗಡೆಯವರು ಇದ್ದಾಗ ಸಾಕಷ್ಟು ಜನ ಸೌಂಡೆ ಮಾಡ್ತಾ ಇರ್ಲಿಲ್ಲ, ಬೆಂಗಳೂರಲ್ಲಿ ಇದಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಅವ್ರು ಈಗ ಇಲ್ದೇ ಸಂದರ್ಭದಲ್ಲಿ ವೇದಿಕೆಗಳ ಮೇಲೆ ಅವರ ಅಭಿಮಾನಿಗಳಿಗೆ, ನಮ್ಮ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ತಲೆ ಕೆಡಿಸ್ಕೋಬೇಡಿ, ನಮಗೆ ದರ್ಶನ್ ಅವ್ರು ಹೇಳಿದಾಗೆ ನಿಮ್ಮ ಅಭಿಮಾನ ಪ್ರೀತಿ ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತಾರೆ. ಸೊ ಇದು ಇಂಡೈರೆಕ್ಟ್ ಆಗಿ ಕೌಂಟರ್ ಕೊಟ್ಟಂತೆ ಕಾಣುತ್ತೆ. ಇದಕ್ಕೊಂದಷ್ಟು ಪುಷ್ಟಿ ಕೊಡುವಂತೆ ನಟ ಧನ್ವೀರ್ ಅವರು ಕೂಡ ಈ ಒಂದು ವಿಜಯಲಕ್ಷ್ಮಿ ಅವರು ಮಾತಾಡಿರೋ ಪೋಸ್ಟ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊಂಡು ಚಪ್ಪಾಳೆ ಹೊಡೆಯುವಂತ ಒಂದಷ್ಟು ಸೀನ್ಸ್ ಅನ್ನ ಹಾಕಿದ್ದಾರೆ. ಸೊ ಇದೆಲ್ಲರೂ ನೋಡ್ತಾ ಇದ್ರೆ ನೇರವಾಗಿ, ಪರೋಕ್ಷವಾಗಿ ಅಂತಾನೆ ಹೇಳಕ್ಕಾಗೋದಿಲ್ಲ, ನೇರವಾಗಿಯೇ ಸುದೀಪ್ ಅವರ ಮಾರ್ಕ್ ಸಿನಿಮಾಗೆ ಮತ್ತು ಸುದೀಪ್ ಅವರ ಹೇಳಿಕೆಗೆ ಕೌಂಟರ್ ಕೊಟ್ಟಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಮತ್ತು ಸುದೀಪ್ ಅವರು ಹೇಗಿದ್ರು, ಈಗ ಹೇಗಿದ್ದಾರೆ, ಅವರ ಅಭಿಮಾನಿಗಳು ಸಾಕಷ್ಟು ಈ ಒಂದು ಫ್ಯಾನ್ ವಾರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗಳು ಕಿತ್ತಾಡ್ತಾನೆ ಇರ್ತಾರೆ. ಅವ್ರ ಪರವಾಗಿ ಇವ್ರ ಪರವಾಗಿ ಹೊಡೆದಾಟಗಳು ಆಗ್ತಾನೆ ಇರುತ್ತೆ, ಕಿತ್ತಾಡ್ತಾ ಇರ್ತಾರೆ. ಬಟ್ ಈ ಬಾರಿ ಸುದೀಪ್ ಅವರು ಮಾರ್ಕ್ ಸಿನಿಮಾದ ಪ್ರಚಾರದ ವೇಳೆಯಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು. ಅದು ಎಲ್ರಿಗೂ ಅನ್ಸಿತ್ತು, ಇದು ಅವ್ರಿಗೆ ಹೇಳ್ತಾ ಇದಾರೋ ಅಥವಾ ಇವ್ರಿಗೆ ಅವ್ರಿಗೆ ಹೇಳ್ತಾ ಇದಾರೋ ಅಂತ. ಅದಕ್ಕೆ
ಕೌಂಟರ್ ಆಗಿ ವಿಜಯಲಕ್ಷ್ಮಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಕೂಡ ಇವ್ರು ಹೇಳಿದ್ದಕ್ಕೆ ಅವ್ರು ಕೊಟ್ಟಿದ್ದಾರೆ, ಅವ್ರು ಹೇಳಿದ್ದಕ್ಕೆ ಈ ತರ ಒಂದು ಕೌಂಟರ್ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಸೊ ಈಗ ಈ ಒಂದು ಎಲ್ಲಾ ಗೊಂದಲಗಳಿಗೆ ಸುದೀಪ್ ಅವ್ರು ಏನಾದ್ರು ಉತ್ತರ ಕೊಟ್ರೆ ಅದಕ್ಕೊಂದಷ್ಟು ಕ್ಲಾರಿಟಿ ಸಿಗ್ಬೋದು ಅನ್ನೋದು ಒಂದು ವಾದ ಇದೆ ನೀತಿ. ಓಕೆ, ಥ್ಯಾಂಕ್ ಯು ರಮೇಶ್.